ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಈ ರೀತಿಯಾಗಿ ಚಪಾತಿನ ಈ ಟೆಕ್ನಿಕ್ನ ಉಪಯೋಗ ಮಾಡಿ ಬೆಳಗ್ಗೆ ಸಮಯ ಇಲ್ಲದಿದ್ದಾಗಂತೂ ಕೇವಲ 10 ನಿಮಿಷದಲ್ಲಿ ಒಂದು 15 ಚಪಾತಿಗಳನ್ನ ಮಾಡ್ಕೋಬೋದು. ಚಪಾತಿ ಹಿಟ್ಟನ್ನ ಮೊದಲೇನಾದ್ರು ಇಟ್ಟಿದ್ದೀನಿ. ಚಪಾತಿ ಹಿಟ್ಟಿನ ರೆಸಿಪಿ ಬೇಕನ್ನಂಗಿದ್ರೆ, ಯಾವ ರೀತಿ ಚಪಾತಿ ಹಿಟ್ಟನ್ನ ನಾದ್ಕೋಬೇಕು ಅದೆಲ್ಲ ಬೇಕನ್ನಂಗಿದ್ರೆ ನನ್ನ ಚಾನೆಲಲ್ಲಿ ವಿಡಿಯೋ ಇದೆ, ಅದನ್ನು ಬೇಕಾದರೆ ನೋಡ್ಬೋದು. ಅಥವಾ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿರ್ತೀನಿ, ಅದನ್ನು ಚಪಾತಿನ ಅಂದರೆ ಫುಲ್ ಹಿಟ್ಟನಾದೋ ಆ ಪ್ರೊಸೆಸ್ ಎಲ್ಲ ನೋಡ್ಕೋಬೋದು. ನಾದಿಟ್ಕೊಂಡಿರೋ ಗೋಧಿ ಹಿಟ್ಟಲ್ಲಿ ಸೇಮ್ ಸೈಜು 2 ಉಂಡೆಗಳನ್ನ ತೊಗೋಬೇಕು. ಸೇಮ್ ಸೈಜ್ ಇರೋದು ತುಂಬಾ ಮುಖ್ಯ. ಪೂರಿ ಸೈಜಲ್ಲಿ ಲಟ್ಟಿಸ್ಕೋಬೇಕು. ಲಟ್ಟಿಸ್ಕೊಂಡ್ಮೇಲೆ ಬೇರೆ ಪ್ಲೇಟಲ್ಲಿ ಅದನ್ನು ತೆಗೆದಿಡಬೇಕು. ಮತ್ತೊಂದು ಉಂಡೆ ಇತ್ತಲ್ಲ ಅದನ್ನು ಕೂಡ ಅದೇ ಸೇಮ್ ಸೈಜಲ್ಲಿ ಲಟ್ಟಿಸ್ಕೋಬೇಕು. ಪೂರಿ ಸೈಜಲ್ಲಿ ಎರಡನ್ನೂ ಲಟ್ಟಿಸ್ಕೊಂಡ್ಮೇಲೆ ಸವರ್ಕೋಬೇಕು. ಇದರ ಮೇಲೆ ಒಣ ಗೋಧಿ ಹಿಟ್ಟು, ಎಣ್ಣೆ ಎಲ್ಲ ಭಾಗದಲ್ಲೂ ಚೆನ್ನಾಗಿ ಹರಡಬೇಕು. ಗೋಧಿ ಹಿಟ್ಟು ಕೂಡ ಸ್ವಲ್ಪ ಧಾರಾಳವಾಗಿ ಹಾಕ್ಕೊಂಡ್ರೆ ಒಳ್ಳೆಯದು. ಅದ್ರ ಮೇಲೆ ಮತ್ತೊಂದು. ಈಗ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ಲಟ್ಟಿಸ್ಕೋಬೋದು. ಇದನ್ನು ತುಂಬಾ ಜಾಸ್ತಿ ದಪ್ಪ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಚೆನ್ನಾಗಿರಲ್ಲ. ತೆಳುವಾಗಿ ಮಾಡಿಕೊಂಡ್ರೆ, ತೆಳು ಚಪಾತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಬೇಯಲಿಕ್ಕೆ ಕೂಡ ಸುಲಭ ಆಗುತ್ತೆ. ಹೆಂಚು ಚೆನ್ನಾಗಿ ಕಾದಿರೋದು ತುಂಬಾ ಮುಖ್ಯ. ಚೆನ್ನಾಗಿ ಕಾದಿರಬೇಕು. ಎಣ್ಣೆ ಹಾಕ್ಕೊಳ್ಳೋದು ಬಿಡೋದು ಚಪಾತಿಗೆ ನಿಮ್ಮ ಇಷ್ಟ. ಹೆಂಚೇನಾದರೂ ಚೆನ್ನಾಗಿ ಕಾದಿದ್ರೆ 1 ರಿಂದ 1.5 ನಿಮಿಷದಲ್ಲಿ 2 ಚಪಾತಿ ರೆಡಿಯಾಗೋಗುತ್ತೆ. ನೋಡಿ, ಇದಾಗಿದೆ. ಈ ರೀತಿಯಾಗಿ ಇಲ್ಲೇ ಸಪ್ರೇಟ್ ಮಾಡ್ಕೋಬೋದು, ಅಥವಾ ಕೆಳಗೆ ತೆಗೆದಿಟ್ಟ ಮೇಲೆ ಕೂಡ ಸಪ್ರೇಟಾಗಿ ಮಾಡ್ಕೋಬೋದು. ಬೆಳಗ್ಗೆ ಸಮಯ ಇಲ್ಲದಿದ್ದಾಗಂತೂ ಈ ಟೆಕ್ನಿಕ್ನ ಫಾಲೋ ಮಾಡಿ ತುಂಬಾ ಬೇಗ ಮಾಡ್ಕೊಂಡ್ಬಿಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.